ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸ ಅಂತ ನಾವು ನೋಡಿದಾಗ ಅದನ್ನು ಅದ್ಭುತವಾಗಿ ನೆರವೇರಿಸುವಂತಹವರು, ಕಾರ್ಯಗತ ಮಾಡುವವರು ಹೆಣ್ಣು ಮಕ್ಕಳು, ಮಹಿಳೆಯರು. ಕಾರಣ ಏನು ಅಂತಂದರೆ, ಮಹಿಳೆಯರು ಮಲ್ಟಿ ಟಾಸ್ಕರ್ ಅನ್ಬೋದು. 2-3 ಕೆಲಸಗಳನ್ನು ಏಕಬಾರಿಯಲ್ಲಿ ಅವರು ಬಹಳ ಗಮನವಿಟ್ಟು ಅದನ್ನು ಅದ್ಭುತವಾಗಿ ನಿರ್ವಹಿಸುವ ಶಕ್ತಿಯನ್ನು ಅವರು ಹೊಂದಿರ್ತಾರೆ. ಅವರ ಮೆದುಳಿನ ರಚನೆಯೂ ಸಹ ಹಾಗೇ ಇರುತ್ತೆ. ಹಾಗಾಗಿ ಬಹಳಷ್ಟು ಎಮೋಷ್ನಲ್ ಮೆಮೊರಿಗಳಾಗಿರಬಹುದು, ಮಲ್ಟಿ ಟಾಸ್ಕಿಂಗ್ ಆಗಿರಬಹುದು, ಮತ್ತು ವರ್ಬಲ್ ಕಮ್ಯುನಿಕೇಷನ್, ಇದರಲ್ಲೆಲ್ಲ ಹೆಣ್ಣು ಮಕ್ಕಳು ಬಹಳ ಅದ್ಭುತವಾಗಿ ಅವರು ಅದನ್ನು ಮಾಡ್ತಾರೆ. ಇದರ ಜೊತೆಯಲ್ಲಿ ಒತ್ತಡ ನಿರ್ವಹಣೆ ಅಂತ ನಾವು ನೋಡಿದಾಗ, ಯಾವುದೋ ಒಂದು ಪರಿಸ್ಥಿತಿ ಇದೆ, ಬಹಳ ಒತ್ತಡವನ್ನು ಉಂಟು ಮಾಡುವ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಒಬ್ಬ ಪುರುಷ ಮತ್ತು ಮಹಿಳೆ ಯಾವ ರೀತಿ ನಡ್ಕೊಳ್ತಾರೆ ಅಂದರೆ, ಮಹಿಳೆಯರು ಆ ಒಂದು ಒತ್ತಡದ ಪರಿಸ್ಥಿತಿಯನ್ನು ಅದ್ಭುತವಾಗಿ ಅವರು ಅದನ್ನು ನಿಭಾಯಿಸ್ತಾರೆ. ಮತ್ತು ಅವರು ಸಹ ಒತ್ತಡವನ್ನು ಮಾಡಿಕೊಳ್ಳೋದಿಲ್ಲ. ಆದರೆ ಅದೇ ಒಂದು ಸಂದರ್ಭದಲ್ಲಿ ಪುರುಷ ಅದನ್ನು ನಿಭಾಯಿಸಿದರೂ ಸಹ ಆತನಿಗೆ ಹೆಚ್ಚು ಒತ್ತಡ ಉಂಟಾಗಿರುತ್ತೆ. ಹಾಗಾದರೆ ಇದರ ವೈಜ್ಞಾನಿಕತೆ ಏನು ಅಂತ ನಾವು ನೋಡೋದಾದರೆ, ಒತ್ತಡದ ಪರಿಸ್ಥಿತಿ, ಸಮಸ್ಯೆ ಇದೆ, ಒಂದು ಒತ್ತಡ ಇದೆ, ಅಂತಹ ಪರಿಸ್ಥಿತಿಯಲ್ಲಿ ಏನಾಗಿರುತ್ತೆ ಅಂದರೆ, ಅವನಿಗೆ ಒತ್ತಡದ ಹಾರ್ಮೋನುಗಳಾದ ಎಡ್ರಿನಾಲಿನ್ ಅಥವಾ ಕಾರ್ಟಿಸಾಲು, ನಾರೆಡ್ರಿನಾಲಿನು, ಈ ಎಡ್ರಿನಾಲಿನ್ ಅಲರ್ಟ್ ಮಾಡುವಂಥದ್ದು, ಸಮಸ್ಯೆಗೆ ಒಂದು ಅಲರ್ಟ್ ಕೊಡುವಂಥದ್ದು, ಆ ಹಾರ್ಮೋನು ಹೆಚ್ಚು ಬಿಡುಗಡೆಯಾಗುತ್ತೆ. ಅದು ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಹೃದಯ ಬಡಿತ ಜಾಸ್ತಿ ಆಗೋದು, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದು, ಅದರ ಜೊತೆಗೆ ರಕ್ತದೊತ್ತಡ ಜಾಸ್ತಿ ಆಗುವಂತಹದ್ದು, ಆಮೇಲೆ ಸ್ನಾಯುಗಳ ಬಿಗಿತ, ಈ ಥರದ್ದು. ಅಂದರೆ ಒತ್ತಡ ಆದಾಗ ಆತ ಮುಷ್ಟಿ ಹಿಡ್ಕೊಂಡಿರ್ತಾನೆ, ಕಣ್ಣು ಕೆಂಪಾಗುತ್ತೆ, ಈ ಥರದನ್ನೆಲ್ಲ ನಾವು ನೋಡ್ತೀವಿ. ಅದೇ ಒತ್ತಡದ ಸಂದರ್ಭದಲ್ಲಿ ಮಹಿಳೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನಾವು ನೋಡೋದಾದರೆ, ಆಕೆಗೆ ಅಡ್ರಿನಲಿನ್ ಬದಲು ಆಕ್ಸಿಟಾಸಿನ್ ಬಿಡುಗಡೆಯಾಗುತ್ತೆ. ಆಕ್ಸಿಟಾಸಿನ್, ಒತ್ತಡದಲ್ಲಿ ಸ್ವಲ್ಪ ಅಡ್ರಿನಲಿನ್ ಇರುತ್ತೆ, ಆದರೆ ಅಷ್ಟೊಂದು ಇರೋದಿಲ್ಲ. ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟಾಸಿನ್ ರಿಲೀಸ್ ಆದಾಗ ಅದೊಂಥರ ಟ್ರಸ್ಟ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್, ಲವ್ ಹಾರ್ಮೋನ್ ಅಂತ ಅನ್ಬೋದು. ಹಾಗಾಗಿ ಆಕೆಗೆ, ಈ ಪುರುಷನಿಗೆ ಏನೇನು ಆ ಸಂದರ್ಭದಲ್ಲಿ ಆಗುತ್ತೆ ಅದಕ್ಕಿಂತ ಬೇರೆ ರೀತಿಯಲ್ಲಿ ಆಕೆಯ ದೇಹದಲ್ಲಿ ಬದಲಾವಣೆಗಳಾಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಆ್ಯಕ್ಟಿವೇಟ್ ಆಗುತ್ತೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಓವರ್ ಡ್ರೈವ್ ಏನಾಗೋದಿಲ್ಲ, ಒಂದು ಹಂತದಲ್ಲಿರುತ್ತೆ. ನಂತರ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಪುರುಷನಿಗೆ ಆಗುವಂತಹ ಬಹಳಷ್ಟು ಫಿಸಿಯಾಲಜಿಕಲ್ ಚೇಂಜಸ್ ಏನಿದೆ, ಮಹಿಳೆಗೆ ಆಗೋದಿಲ್ಲ. ಹಾಗಾಗಿ ಒತ್ತಡ ನಿರ್ವಹಣೆಯಲ್ಲಿ ಪುರುಷನಿಗಿಂತ ಮಹಿಳೆ ಮೇಲುಗೈ ಅನ್ಬೋದು. ಮತ್ತು ಆಕೆಗೇನು ಅಷ್ಟೊಂದು ಪ್ರಮಾಣದಲ್ಲಿ ತೊಂದರೆ ಆಗದೇ ಇದ್ದ ಹಾಗೆ ಆಕೆಯ ದೇಹ ಆಕೆಯನ್ನು ಕಾಪಾಡುವುದನ್ನು ನಾವು ನೋಡಬಹುದು. ಇದರ ಜೊತೆಯಲ್ಲಿ ಎಸ್ಟ್ರೋಜನ್ ಎನ್ನುವುದಿದೆಯಲ್ಲ, ಅದು ಫೀಮೇಲ್ ಹಾರ್ಮೋನ್ ಅಂತ ಕರಿತೀವಿ. ಈ ಎಸ್ಟ್ರೋಜನ್ನ ಬಹಳ ಮುಖ್ಯವಾದ ಕೆಲಸ ಏನು ಅಂತಂದರೆ, ಒತ್ತಡವನ್ನು ಬಫರ್ ಮಾಡುವಂಥದ್ದು. ದೇಹದಲ್ಲಿ ಒತ್ತಡ ಉಂಟಾಗುತ್ತಲ್ಲ, ಕಾರ್ಟಿಸಾಲ್ ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನು ಕಡಿಮೆ ಮಾಡುವಂತಹದ್ದು, ತಗ್ಗಿಸುವಂತಹ ಕೆಲಸವನ್ನು ಎಸ್ಟ್ರೋಜನ್ ಮಾಡುತ್ತೆ. ಹಾಗಾಗಿ ಮಹಿಳೆಯರು ಮತ್ತು ಪುರುಷರ ಹೃದಯಾಘಾತದ ಒಂದು ಅಂಕಿಅಂಶಗಳನ್ನು ನಾವು ನೋಡಿದಾಗ, ಒತ್ತಡದಿಂದ ಹೃದಯಾಘಾತ ಆಗಿರುವ ಪುರುಷರೇ ಹೆಚ್ಚು, ಮಹಿಳೆಯರಿಗೆ ಆಗಿಲ್ಲ ಅಂತಲ್ಲ, ಆದರೆ ಅದರ ಪ್ರಮಾಣ ತುಂಬ ಕಡಿಮೆ. ಕಾರಣ ಈ ಒಂದು ಎಸ್ಟ್ರೋಜನ್ ಹಾರ್ಮೋನ್. ಇದು ಎಲ್ಲಿವರೆಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಋತುಸ್ರಾವ ನಿಲ್ಲುವವರೆಗೂ, ಅಂದರೆ ಮೆನೋಪಾಸಲ್ ಅಂತ ನಾವು ಹೇಳ್ತೀವಲ್ಲ, ಪ್ರೀ ಮೆನೋಪಾಸಲ್ವರೆಗೂ, ಹತ್ತತ್ರ 50 ವರ್ಷದವರೆಗೂ ಈ ಒಂದು ಎಸ್ಟ್ರೋಜನ್ ಹಾರ್ಮೋನು ಅವರ ಹೃದಯ, ದೇಹದ ವಿವಿಧ ಅಂಗಾಂಗಗಳನ್ನು ಅದ್ಭುತವಾಗಿ ಕಾಪಾಡ್ಕೊಳ್ತಾ ಬರುತ್ತೆ. ನಂತರ ಮೆನೋಪಾಸಲ್ಗೆ ಯಾವಾಗ ಬರ್ತಾರೆ ಹೆಣ್ಣು ಮಕ್ಕಳು, ಆವಾಗ ಎಸ್ಟ್ರೋಜನ್ ಹಾರ್ಮೋನ್ನ ಪ್ರಮಾಣ ಕಡಿಮೆ ಆಗೋದ್ರಿಂದ ನಂತರದ ಹಂತದಲ್ಲಿ ಈ ಮಹಿಳೆಯರಿಗೆ ಹೃದಯಾಘಾತ ಆಗುವ ಸಾಧ್ಯತೆಯೂ ಇರುತ್ತೆ. ಅದರ ಜೊತೆಗೆ ಮಧುಮೇಹ ಬರುವ ಸಾಧ್ಯತೆ, ಹಾರ್ಮೋನ್ಗಳ ವ್ಯತ್ಯಾಸ ಆಗುವ ಸಾಧ್ಯತೆಯೂ ಇರುತ್ತೆ. ಅಲ್ಲಿಯವರೆಗೆ ಯಾವುದೇ ರೀತಿಯ ಒತ್ತಡ ಆದ್ರೂ ಮಹಿಳೆಯರಿಗೆ ಅದರಿಂದ ತೊಂದರೆ ಆಗೋದಿಲ್ಲ, ಕಾರಣ ಎಸ್ಟ್ರೋಜನ್ ಹಾರ್ಮೋನ್. ಆದರೆ ಪುರುಷರಿಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗುವುದರಿಂದ ಅದು ಈ ಅಡ್ರಿನಾಲಿನ 2 ಪಟ್ಟಷ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಅಗ್ರೆಸಿವ್ ಹಾರ್ಮೋನ್, ಅದೇ ಪುರುಷ ಹಾರ್ಮೋನು. ಯಾವುದೇ ಒಂದು ಸಂದರ್ಭವನ್ನು ಅಟ್ಯಾಕಿಂಗ್ ಮೋಡಲ್ಲೇ ಹೋಗ್ತಾರೆ ಅವರು.
ಜಗಳ ಆಡೋದೇ ಆಗಲಿ, ಹೊಡೆಯೋದೇ ಆಗಲಿ, ಈ ಥರ ಅಟ್ಯಾಕಿಂಗ್ ಮೋಡ್ಗೆ ಕಾರಣ ಏನು ಅಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್, ಎಗ್ರೆಸಿವ್ ಹಾರ್ಮೋನ್ ಅದು ಹೆಚ್ಚಾಗಿರುವುದರಿಂದ ಒತ್ತಡದ ನಿರ್ವಹಣೆಯಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಅವರು ಒತ್ತಡದ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಜೊತೆಯಲ್ಲಿ ಮಹಿಳೆಯರನ್ನು ನಾವು ನೋಡಿದಾಗ ಅವರಲ್ಲಿ ಪ್ಯಾರಾಸಿಂಪಥೆಟಿಕ್ ಟೋನ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೃದಯ ಬಡಿತವನ್ನು ಕಡಿಮೆ ಮಾಡುವಂಥದ್ದು, ಸಮಸ್ಥಿತಿಗೆ ತರುವಂಥದ್ದು, ರಕ್ತದೊತ್ತಡವನ್ನು ಸಮಸ್ಥಿತಿಗೆ ತರುವಂಥದ್ದು, ಈ ಥರದ ಪ್ಯಾರಾಸಿಂಪಥೆಟಿಕ್ ಟೋನ್ ಮಹಿಳೆಯರಲ್ಲಿ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಒತ್ತಡದ ಸಂದರ್ಭದಲ್ಲಿ ನಾನು ಹೇಳ್ತಿರೋದು. ಆದರೆ ಪುರುಷರಲ್ಲಿ ಸಿಂಪಥೆಟಿಕ್ ಓವರ್ ಡ್ರೈವ್ ಆಗಿರೋದ್ರಿಂದ ನಮ್ಮ ಹೃದಯದ ಒಂದು HRV ಹಾರ್ಟ್ ರೇಟ್ ವೇರಿಯಬಿಲಿಟಿ ಅದು ಪುರುಷರಲ್ಲಿ ಕಡಿಮೆ ಆಗುತ್ತೆ, ಮಹಿಳೆಯರಲ್ಲಿ ಏನಾಗೋದಿಲ್ಲ, ಅತಿಯಾಗಿ ಕಡಿಮೆ ಏನಾಗೋದಿಲ್ಲ, ಸರಿಯಾದ ಕ್ರಮದಲ್ಲೇ ಇರುತ್ತೆ. ಪುರುಷರಲ್ಲಿ ತುಂಬ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗುತ್ತೆ. ಇದರಿಂದ ಹೃದಯದ ಮೇಲೆ ಅಲ್ಲಿ ಈ ಪ್ಲೇಕ್ಸ್ಗಳು ಏನಿರುತ್ತೆ, ಈ ಕೊಲೆಸ್ಟ್ರಾಲ್ ಮಾಲಿಕ್ಯೂಲಿಂದ ಉಂಟಾಗಿರುವಂಥ ಪ್ಲೇಕ್ಸ್ಗಳು ರಪ್ಚರ್ ಆಗುವ ಸಾಧ್ಯತೆ ಇದೆ. ರಕ್ತ ವಿಸ್ಕಸ್ ಆಗುವಂಥದ್ದು, ತಿಕ್ಕಾಗುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ಪ್ಲೇಟ್ಗಳು ಎಗ್ರಿಗೇಟ್ ಆಗ್ತವೆ, ಅಂದರೆ ಗುಂಪುಗೂಡೋದ್ರಿಂದ ಬ್ಲಡ್ ಕ್ಲಾಟ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಇದೊಂದು ಮುಖ್ಯ ಕಾರಣ. ಅದಕ್ಕೋಸ್ಕರನೇ ನೋಡಿ ಬ್ಲಡ್ ಥಿನ್ನರ್ಗಳನ್ನು ತಗೊಂತಾರೆ, ಸ್ಟ್ಯಾಟಿನ್ ಥರದ್ದು ಬ್ಲಡ್ ಥಿನ್ನರ್ಗಳನ್ನು ಕೆಲವೊಂದು ಸಂದರ್ಭದಲ್ಲಿ, ಅಂದರೆ ಒಂದು ವಯಸ್ಸಾದ ನಂತರ 40 ವರ್ಷದ ಮೇಲೆ ಪುರುಷರಿಗೆ ಸಾಮಾನ್ಯವಾಗಿ ರಕ್ತದೊತ್ತಡ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಬ್ಲಡ್ ಥಿನ್ನರ್ಗಳನ್ನು ಕೊಡ್ತಾ ಬರ್ತಾರೆ. ಕಾರಣ ರಕ್ತ ಬಹಳ ಸ್ವಲ್ಪ ತಿಕ್ಕಾಗ್ತಾ ಇದೆ, ಅದರ ಜೊತೆಗೆ ಪ್ಲೇಟ್ಲೆಟ್ಗಳು ಗುಂಪಾಗಿ ಸೇರುತ್ತೆ ಅನ್ನುವ ಕಾರಣದಿಂದ. ಆದರೆ ಮಹಿಳೆಯರನ್ನು ನಾವು ನೋಡಿದಾಗ ಈ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಕಡಿಮೆ ಇರುತ್ತೆ. ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಎಸ್ಟ್ರೋಜನ್. ಪುರುಷರಿಗೆ ಏನಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣವಾಗಿರೋದು ಟೆಸ್ಟೋಸ್ಟಿರಾನ್ ಹಾರ್ಮೋನು. ಜೊತೆಯಲ್ಲಿ ಪ್ಯಾರಾಸಿಂಪಥೆಟಿಕ್ ಟೋನ್ ಮಹಿಳೆಯರಲ್ಲಿ ಹೆಚ್ಚು ಒಂದು ಡಾಮಿನೇಟ್ ಆಗಿರುತ್ತೆ. ಆದರೆ ಪುರುಷರಲ್ಲಿ ಸಿಂಪಥೆಟಿಕ್ ಟೋನು ಡಾಮಿನೇಟ್ ಆಗಿರೋದ್ರಿಂದ ಈ ಒಂದು ವ್ಯತ್ಯಾಸವನ್ನು ಪುರುಷ ಮತ್ತು ಮಹಿಳೆಯರಲ್ಲಿ ನಾವು ನೋಡ್ತಾ ಬರಬಹುದು. ಜೊತೆಯಲ್ಲಿ ಪುರುಷ ಮತ್ತು ಮಹಿಳೆ ಅಂತ ನಾವು ನೋಡಿದಾಗ ಎಮೋಷನಲ್ ಪ್ರೊಸೆಸಿಂಗ್ ಏನಿರುತ್ತೆ, ಭಾವನಾತ್ಮಕವಾದ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಒಂದು ನಿರ್ವಹಿಸುವಂತಹ ಶಕ್ತಿ ಹೆಣ್ಣು ಮಕ್ಕಳಿಗಿದ್ದೆ. ಕಾರಣ ಬಹಳ ಪ್ರಮುಖವಾದ ಕಾರಣ, ಒಂದು ಭಾವನೆಗಳು ಕಣ್ಣೀರಿನ ರೂಪದಲ್ಲಿ ಹೊರ ಬರುತ್ತೆ. ಅಲ್ಲಿ ಅವರಿಗೆ ಒಂಥರ ಫೀಲಿಂಗ್ ಎಂಟಿ ಆಗ್ತಾರೆ. ಅವರು ದೇಹದಲ್ಲಿ ಇರುವಂತಹ ಅಡಕವಾಗಿರುವ ಭಾವನೆಗಳು ಹೊರ ಬಂದಾಗ ದೇಹ ಒಂದು ಸುಸ್ಥಿತಿಗೆ ಬರುತ್ತೆ ಅಂತ ಹೇಳ್ಬೋದು. ಒಂದು ಕಣ್ಣೀರಿನ ಮುಖಾಂತರ, ಇನ್ನೊಂದು ಮಾತಾಡ್ತಾರೆ ಅವರು. ಯಾವುದೇ ಒಂದು ವಿಚಾರಗಳೇ ಆಗಲಿ, ತೊಂದರೆಗಳಾಗಲಿ, ಮತ್ತೊಬ್ಬರ ಜೊತೆ ಹಂಚಿಕೊಳ್ಳೋದೇ ಆಗಲಿ, ಆ ಸಮಸ್ಯೆಗೆ ಪರಿಹಾರ ಕೇಳೋದೇ ಆಗಲಿ, ಅದನ್ನು ಮಾತಿನ ಮುಖಾಂತರ ಅವರು ತಮ್ಮಲ್ಲಿರುವ ಏನು ಒಂದು ಭಾವನೆಗಳಿರುತ್ತೆ ಅದನ್ನು ಹೊರ ಹಾಕ್ತಾರೆ. ಒಂದು ಅಳು, ಇನ್ನೊಂದು ಮಾತು. ಏಕೆಂದರೆ ವರ್ಬಲ್ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಳಿಕೊಂಡ ನಂತರ ಅವರಿಗೆ ಆ ಒಂದು ಹೊರೆ ಏನಿರುತ್ತೆ, ಭಾವನೆಗಳ ಹೊರೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಒತ್ತಡವನ್ನು ಅದ್ಭುತವಾಗಿ ನಿರ್ವಹಿಸ್ತಾರೆ. ಇದರ ಜೊತೆಗೆ ಒಂದು ಸಪೋರ್ಟಿವ್ ಗ್ರೂಪ್ ಸಹ ಇರುತ್ತೆ. ಅವ್ರಿಗೆ ಕಷ್ಟಗಳನ್ನು ಹೇಳ್ಕೊತಾರೆ, ಅವರಿಂದ ಸಹಾಯವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಕಣ್ಣೀರಾಗ್ಬೋದು, ಮಾತುಕತೆ ಆಗಿರ್ಬೋದು, ಸಪೋರ್ಟಿವ್ ಗ್ರೂಪ್ನ ಅವ್ರು ಕ್ರಿಯೇಟ್ ಮಾಡ್ಕೊತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಯಾರೋ ಒಬ್ಬಳು ತನ್ನ ಸ್ನೇಹಿತೆಯ ಹತ್ರ ತನ್ನ ಒಂದು ಕಷ್ಟಗಳನ್ನು ಹೇಳ್ಕೊಂಡಾಗ ಆಕೆಗೆ ಸಹಾಯವನ್ನು ಮಾಡುವಂಥದ್ದು. ಏಕೆ ಅಂತಂದರೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಆಕೆಗೆ ಬೇಕಾಗುವಂತಹ ಸಹಾಯ ಆಕೆಗೆ ದೊರಕುತ್ತೆ. ಆದರೆ ಪುರುಷರಲ್ಲಿ ಇವು ಯಾವುದನ್ನು ನಾವು ನೋಡೋಕ್ಕಾಗೋದಿಲ್ಲ. ಕಾರಣ ಅಳು ಅನ್ನುವುದು ಪುರುಷರಿಗೆ ಒಂದು ನಿಷೇಧ ಅಂತಲೇ ಹೇಳ್ಬಹುದು. ಅವರು ಯಾವುದೇ ಕಾರಣಕ್ಕೂ ಸಣ್ಣದರಿಂದ, ಬಾಲ್ಯದಿಂದನೇ ಪುರುಷ ನೀನು ಹುಡುಗ, ನೀನು ಅಳಬಾರ್ದು ಅತ್ತರೆ, ಅದು ವೀಕ್ನೆಸ್ ಅನ್ನುವುದ ಥರ ಅದನ್ನು ಕಲಿಸಿರ್ತಾರೆ. ಹಾಗಾಗಿ ಭಾವನೆಗಳಿಗೆ ಔಟ್ಲೆಟ್ ಇರೋದಿಲ್ಲ. ಇದರ ಜೊತೆಯಲ್ಲಿ ಯಾವುದೇ ಪುರುಷರನ್ನು ನಾವು, ಮಹಿಳೆ ಮತ್ತು ಪುರುಷರನ್ನು ನಾವು ನೋಡಿದಾಗ ಏನಾಗುತ್ತೆ, ಪುರುಷರು ಸಾಮಾನ್ಯವಾಗಿ ತಮ್ಮ ಕಷ್ಟಗಳನ್ನು, ಭಾವನೆಗಳನ್ನು ಇನ್ನೊಬ್ಬರ ಹತ್ತಿರ ಅದನ್ನು ಹಂಚಿಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕುವುದು ಬಹಳ ವಿರಳ ಅಂತ ಅನ್ಬೋದು. ಅದನ್ನು ಒಳಗಡೆನೇ ಇಟ್ಕೊತಾರೆ. ನಂತರ ಆ ಒಂದು ಒತ್ತಡವನ್ನು ತಡೆಯೋಕ್ಕಾಗದೆ ಅವರು ಬೇರೆ ಬೇರೆ ಅಭ್ಯಾಸಗಳಿಗೆ, ಕೆಟ್ಟ ಚಟಗಳಿಗೆ ಮೊರೆ ಹೋಗುವಂಥದ್ದು, ಕುಡಿತ ಆಗಿರ್ಬೋದು, ಸಿಗರೇಟ್ ಆಗಿರಬಹುದು, ಬೇರೆ ಬೇರೆ. ಅಂದರೆ ಅವರಿಗೆ ಯಾವ ರೀತಿ ಒತ್ತಡವನ್ನು ನಿರ್ವಹಿಸಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಮಹಿಳೆಯರು ಕುಡಿತ ಅಥವಾ ಸಿಗರೇಟ್ ಬದಲು ಮತ್ತೊಬ್ಬರ ಜೊತೆ ಮಾತಾಡಿ ಅಳ್ತಾರೆ, ಹತ್ಬಿಟ್ಟು
ಅದಕ್ಕೆ ಪರಿಹಾರ ಕೇಳ್ತಾರೆ, ಸಮಾಧಾನ ಮಾಡ್ಕೊತಾರೆ, ಸಪೋರ್ಟಿವ್ ಗ್ರೂಪನ್ನು ಒಂದು ಕ್ರಿಯೇಟ್ ಮಾಡ್ಕೊತಾರೆ. ಇಲ್ಲಿ ಪುರುಷರು ಸಪೋರ್ಟಿವ್ ಗ್ರೂಪು ಇರೋದಿಲ್ಲ, ಮಾತು ಆಡೋದಿಲ್ಲ, ಮತ್ತು ಅಳೋದು ಇಲ್ಲ. ಭಾವನೆಗಳ ಪ್ರೋಸೆಸ್ಸಿಂಗ್ ಯಾವ ರೀತಿ ಮಾಡಬೇಕು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಒತ್ತಡದ ನಿರ್ವಹಣೆಯಲ್ಲಿ ಎಲ್ಲೋ ಪುರುಷರು ಸೋಲ್ತಾರೆ ಅಂತ ನಾವು ಹೇಳ್ಬೋದು. ಆದರೆ ಒತ್ತಡ ನಿರ್ವಹಣೆ, ಅದೇ ಒತ್ತಡವನ್ನು ಮಹಿಳೆಯರು ಬೇರೆ ಬೇರೆ ದಾರಿಗಳ ಮುಖಾಂತರ ಅದನ್ನು ಅದ್ಭುತವಾಗಿ ನಿವಾರಿಸ್ಕೊತಾರೆ. ಪುರುಷರಲ್ಲಿ ಒತ್ತಡ ಹೆಚ್ಚಾದಂಥ ಸಂದರ್ಭದಲ್ಲಿ ಅವರ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಹೆಚ್ಚಾಗಿರುವುದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಅದರಲ್ಲಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಆಗಿರ್ಬೋದು, ಇಂಟರ್ಲ್ಯೂಕಿನ್ 6 ಆಗಿರ್ಬೋದು, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಆಗಿರಬಹುದು, ಇವುಗಳು ಹೆಚ್ಚು ಅವುಗಳು ಒಂದು ಶೂಟಪ್ ಆಗಿರೋದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆದರೆ ಮಹಿಳೆಯರಲ್ಲಿ ಈ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಆ ಮಟ್ಟಕ್ಕೆ ಪುರುಷರಲ್ಲಿ ಕಂಡಂಥ ಏರಿಕೆ ಕಂಡಿಲ್ಲ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆ ಇಮ್ಯುನಿಟಿ ಸಹ, ಒತ್ತಡ ಇದ್ದರೂ ಸಹ ಇಮ್ಯುನಿಟಿ ಹೆಣ್ಣು ಮಕ್ಕಳಲ್ಲಿ ಚೆನ್ನಾಗಿರುತ್ತೆ. ಕಾರಣ ಯಾವುದೋ ಒಂದು ದಾರಿಯ ಮುಖಾಂತರ ಹೆಣ್ಣು ಮಕ್ಕಳು ಈ ಒತ್ತಡದ ನಿರ್ವಹಣೆಯನ್ನು ಮಾಡ್ಕೊಳ್ಳೋದ್ರಿಂದ ಅವರಿಗೆ ಇವೆಲ್ಲ ಒಂದು ಸ್ವಾಭಾವಿಕವಾಗಿ ಬಂದಿರುವಂತಹ ವಿಚಾರಗಳು ಅಂತಲೇ ಹೇಳ್ಬೋದು. ವಿಕಾಸದ ಹಂತದಲ್ಲಿ ಯಾಕೆ ಹೆಣ್ಣು ಮಕ್ಕಳು ಪುರುಷರಿಗಿನ್ನ ಒತ್ತಡವನ್ನು ನಿಭಾಯಿಸಲು ಒಂದು ಸಮರ್ಥರಾಗಿರ್ತಾರೆ ಅಂತ ನಾವು ನೋಡೋದಾದರೆ, ವಿಕಾಸದ ಹಂತದಲ್ಲಿ ಮನುಷ್ಯ ಕಾಡಿನಲ್ಲೇ ಇದ್ದಾಗಿರಬಹುದು, ಅಥವಾ ಹಿಂದೆ ಪುರಾಣಗಳ ಕಾಲ ರಾಜ್ಯರ ಒಂದು ಸಾಮ್ರಾಜ್ಯ ಆಗಿರ್ಬೋದು, ರಾಜರ ಆಡಳಿತ ಅನ್ಬೋದು. ಅಂಥ ಸಂದರ್ಭದಲ್ಲಿ ಮೊದಲಿನಿಂದಲೂ ಹೆಂಗಸರು ಬಹಳಷ್ಟು ಕಷ್ಟ ನಷ್ಟಗಳಿಗೆ ತುತ್ತಾಗಿದ್ದಾರೆ. ಉದಾಹರಣೆಗೆ ಕಾಡಿನಲ್ಲಿ ಆಕೆ ವಾಸ ಮಾಡಬೇಕಾದ್ರೆ, ಕಾಡು ಮನುಷ್ಯರು ಅಂತ ನಾವು ಕರೀತಿದ್ವಲ್ಲ, ನಮ್ಮ ಆದಿಪುರುಷ ಅವರೆಲ್ಲ ನಾವು ನೋಡಿದಾಗ, ಅಂಥ ಸಂದರ್ಭದಲ್ಲಿ ಆತ ಬೇಟೆಯಾಡೋಕ್ಕೆ ಹೊರಗಡೆ ಹೋಗಿದ್ದಾಗ ಆತ ಒಂದು ಪ್ರಾಣಿಗೆ ಆಹಾರ ಆಗಿರ್ಬೋದು, ಆತ ಮರಳಿ ಬರದೇ ಇದ್ದಂತಹ ಸಂದರ್ಭದಲ್ಲೂ ಸಹ ಹೆಣ್ಣು ತನ್ನ ಮಕ್ಕಳನ್ನು ರಕ್ಷಣೆ ಮಾಡಿಕೊಂಡು, ಹಿರಿಯರನ್ನು ನೋಡಿಕೊಂಡು ಆಕೆ ತನ್ನ ಜೀವನವನ್ನು, ಅಂದರೆ ಅಂತಹ ಒತ್ತಡವನ್ನು ಅಲ್ಲಿಂದಲೇ ನಿಭಾಯಿಸುವಂಥ ಶಕ್ತಿಯನ್ನು ಆಕೆ ಪಡೆದಿದ್ದಾಳೆ. ಒತ್ತಡವನ್ನು ನಿರ್ವಹಣೆ ಮಾಡುವಂತಹ ಜೀನ್ಸ್ಗಳು ಈ ಒಂದು ವಿಕಾಸದ ಹಂತದಲ್ಲಿ ಹೆಣ್ಣು ಮಕ್ಕಳಲ್ಲಿ ಅದ್ಭುತವಾಗಿ ಕೆಲಸವನ್ನು ಮಾಡೋದನ್ನ ನೋಡಿದ್ದೀವಿ. ಅದೇ ರೀತಿ ಹಿಂದೆ, ಬಹಳಷ್ಟು ವರ್ಷಗಳ ಹಿಂದೆ ರಾಜರು ಯುದ್ಧಗಳನ್ನು ಮಾಡ್ತಾಯಿದ್ರು. ಬೇರೆ ರಾಜ್ಯ, ನೆರೆ ರಾಜ್ಯವನ್ನು ಆಕ್ರಮಿಸ್ಕೊಳ್ಳೋದಕ್ಕೋಸ್ಕರ ಸತತವಾಗಿ ಯುದ್ಧಗಳು ನಡೀತಾ ಇತ್ತು. ಯುದ್ಧದ ಸಂದರ್ಭದಲ್ಲಿ ಯುದ್ಧಕ್ಕೆ ಹೋದ ಪುರುಷ ಬರ್ತಾನೇ ಇರಲಿಲ್ಲ, ಮರಣವನ್ನಪ್ತಿದ್ದ ಅಥವಾ ಅಂಗವೈಕಲ್ಯತೆ ಉಂಟಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನು ರಕ್ಷಣೆ ಮಾಡೋದು ಹೆಣ್ಣು ಮಾಡ್ತಾಯಿದ್ಲು. ಮಕ್ಕಳಿಗೆ ಆಹಾರ ಒದಗಿಸೋದೇ ಆಗಲಿ, ಅವರನ್ನು ನೋಡ್ಕೊಳ್ಳೋದೇ ಆಗಲಿ, ಆರೈಕೆ ಆಗಿರ್ಬೋದು, ಹಿರಿಯರ ಆರೈಕೆ ಆಗಿರ್ಬೋದು, ಇದನ್ನೆಲ್ಲ ನೋಡ್ಕೊಂಡು ಆಕೆ ಒಂದು ಬಂದಿದ್ದರಿಂದ ರಿಸಿಲಿಯನ್ಸ್ ಅಂತೀವಲ್ಲ, ಸ್ಥಿತಿಸ್ಥಾಪಕತ್ವ, ಅಂದರೆ ಆ ಒಂದು ಗುಣ ಏನಿದೆ, ಅಡ್ವರ್ಸಿಟಿ ಕ್ವಿಷೆಂಟ್, ಎಂತಹ ಪರಿಸ್ಥಿತಿಯಲ್ಲೂ ಎದೆಗುಂದದಂತೆ ಪರಿಸ್ಥಿತಿಯನ್ನು ನಿಭಾಯಿಸುವ ಶಕ್ತಿಯನ್ನು ಹೆಣ್ಣು ಅವಾಗಿನಿಂದನೂ ಪಡೆದಿದ್ದಾಳೆ. ವೈಜ್ಞಾನಿಕವಾಗಿ ನಾನು ಹೇಳಿದ್ದ ವಿವರಗಳು ದೇಹದಲ್ಲಿ ನಡಿಬಹುದು, ಆದರೆ ಪುರಾಣಗಳಲ್ಲಿ ಸೀತೆಯನ್ನು ನೋಡಿರಬಹುದು. ಎಂಥ ಪರಿಸ್ಥಿತಿಯಲ್ಲೂ ಆಕೆ ಎದೆಗುಂದದೆ ಗರ್ಭಿಣಿಯಾದ ಸೀತಾಮಾತೆ ಕಾಡಿಗೆ ಹೋಗಿದ್ದೆ ಅಂತದೇ ಆಗಲಿ, ದ್ರೌಪದಿ ಅಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದೇ ಆಗಲಿ, ಆಕೆಯ ಸಹ ವನವಾಸದಲ್ಲಿದ್ದಳು, ಅಜ್ಞಾತವಾಸದಲ್ಲಿದ್ದಳು. ಈ ರೀತಿ ಬಹಳಷ್ಟು ನಾವು ಪುರಾಣಗಳಿಂದಲೂ ನೋಡ್ಕೊಂಡು ಬರೋದಾದರೆ ಒತ್ತಡದ ನಿರ್ವಹಣೆಯಲ್ಲಿ ಮಹಿಳೆಯರು ಎತ್ತಿದ ಕೈ ಎನ್ಬೋದು. ಕಾರಣ ವಿಕಾಸದ ಹಂತದಲ್ಲೇ ಒತ್ತಡ ನಿರ್ವಹಣೆಯ ಜೀನ್ಸ್ಗಳು ಅವರಲ್ಲಿ ಚೆನ್ನಾಗಿ ಆ್ಯಕ್ಟಿವೇಟ್ ಆಗೋದ್ರಿಂದ ಅವರು ಅದ್ಭುತವಾಗಿ ಒತ್ತಡವನ್ನು ನಿರ್ವಹಣೆ ಮಾಡ್ತಾರೆ. ಆದರೆ ಮೆನೋಪಾಸ್ ಆದ ನಂತರ ಒತ್ತಡ ನಿರ್ವಹಣೆ ಸ್ವಲ್ಪ ಕಷ್ಟ. ಕಾರಣ ಈ ಒಂದು ಎಸ್ಟ್ರೋಜನ್ ಪ್ರಮಾಣ ಕುಂಠಿತ ಆಗುತ್ತೆ. ಮೊದಲಿನಂಗೆ ಹಾರ್ಮೋನ್ ಪ್ರೊಫೈಲ್ ಏನಿದೆ ಅದರಲ್ಲಿ ಬದಲಾವಣೆಗಳಾಗೋದ್ರಿಂದ ಅದರಿಂದ ಅಷ್ಟೊಂದು ಪ್ರೊಟೆಕ್ಷನ್ನು ಮಹಿಳೆಗೆ ದೊರಕದ ಕಾರಣ ಮೆನೋಪಾಸ್ ನಂತರ ಮಹಿಳೆಯರಿಗೆ ಒತ್ತಡ ನಿರ್ವಹಣೆಯಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ನಾವು ಧ್ಯಾನ ಆಗ್ಬೋದು, ಯೋಗ ಆಗ್ಬೋದು, ಕೆಲವೊಂದು ಚಟುವಟಿಕೆಗಳಾಗ್ಬೋದು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳನ್ನು ಬಳಸ್ಕೊಂಡು ಒತ್ತಡದ ನಿರ್ವಹಣೆ ಮಾಡಬಹುದು. ಆದರೆ ಪುರುಷ ಮತ್ತು ಮಹಿಳೆ ಅಂತ ನಾವು ನೋಡಿದಾಗ ಒತ್ತಡದ ನಿರ್ವಹಣೆಯಲ್ಲಿ ಮಹಿಳೆಯರು ಎತ್ತಿದ ಕೈ ಅಂತ ಹೇಳ್ಬೋದು. ನಮಸ್ಕಾರ.